ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಇದು ಕೃಷ್ಣನ 5251ನೇ ವರ್ಷದ ಹುಟ್ಟುಹಬ್ಬ. ಶ್ರೀಕೃಷ್ಣ ಪರಮಾತ್ಮರು ದೇವಕಿ ವಸುದೇವ ದಂಪತಿಗಳಿಗೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಯಂದು ಕಂಸನ ಸೆರೆಮನೆಯಲ್ಲಿ ಜನಿಸಿದರು. ಈ ವಿಡಿಯೋದಲ್ಲಿ ಶ್ರೀಕೃಷ್ಣ ಹೇಳಿದಂತ ಒಂದು ಸುಂದರವಾದ ಕಥೆಯನ್ನು ತಿಳಿಸುತ್ತೀನಿ. ಈ ಕತೆ ಕೇಳೋದ್ರಿಂದ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದ ಜೊತೆ ನಮ್ಮ ಪಾಪಗಳು ನಶಿಸಿ ಪುಣ್ಯ ಪ್ರಾಪ್ತಿಯಾಗುತ್ತೆ. ಅದರ ಜೊತೆ ಒಂದು ನೀತಿ ಕೂಡ ತಿಳಿಯುತ್ತೆ. ಕೇವಲ ಅದೃಷ್ಟವಂತರು ಮಾತ್ರವೇ ಈ ಸಮಯದಲ್ಲಿ ಈ ಕತೆ ಕೇಳಲು ಸಾಧ್ಯ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಾರಿ ಸತ್ಯಭಾಮೆ ಶ್ರೀಕೃಷ್ಣನ ಹತ್ತಿರ ಈ ರೀತಿ ಕೇಳುತ್ತಾಳೆ, ಪ್ರಭು, ಈ ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದಾರೆ, ಆದರೆ ಕೆಲವರು ಮಾತ್ರನೇ ನಂಬಿಕಸ್ಥ ವ್ಯಕ್ತಿಗಳಿರುತ್ತಾರೆ. ಯಜಮಾನ ಎಷ್ಟೇ ನೋವು ಕೊಟ್ಟರೂ ಅದನ್ನು ಸಹಿಸಿಕೊಂಡು ಅವರ ಕರ್ತವ್ಯದಂತೆ ಅವನ ಸೇವೆ ಮಾಡುತ್ತಾರೆ. ಇದಕ್ಕೆ ಕಾರಣ ಏನು? ಅವರ ಮಧ್ಯೆ ಇರುವ ಋಣಾನುಸಂಬಂಧ ಏನು ಎಂದು ಕೇಳುತ್ತಾಳೆ. ಆಗ ಶ್ರೀಕೃಷ್ಣ, ದೇವಿ, ನಿನಗೊಂದು ಕತೆ ಹೇಳುತ್ತೀನಿ, ಆಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಎಂದು ಹೇಳಿ ಈ ಕತೆ ಹೇಳಲು ಶುರು ಮಾಡುತ್ತಾರೆ. ಪೂರ್ವದಲ್ಲಿ ಒಂದು ಊರಿನಲ್ಲಿ ಶ್ರೀಮಂತ ವ್ಯಾಪಾರಿ ಇದ್ದ. ಆ ವ್ಯಾಪಾರಿಗೆ ಊರಲ್ಲೆಲ್ಲ ಒಳ್ಳೆ ಹೆಸರಿತ್ತು. ಕೆಲ ತಲೆಮಾರುಗಳವರೆಗೂ ಕರಗದಷ್ಟು ಸಂಪತ್ತು ಅವನ ಹತ್ತಿರ ಇತ್ತು. ಆ ವ್ಯಾಪಾರಿ ಆ ಊರಿನವರಿಗೆಲ್ಲ ಸಾಲವಾಗಿ ಹಣ ಕೊಡುತ್ತಿದ್ದ. ಆದರೆ ಆತ ಹಣ ಕೊಡುವಾಗ ಒಂದು ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದ. ಅದೇನೆಂದರೆ, ಅವನ ಹತ್ತಿರ ಯಾರು ಬೇಕಾದರೂ ಸಾಲ ಪಡೆದುಕೊಳ್ಳಬಹುದು. ಆದರೆ ಅವನು ಆ ಸಾಲವನ್ನು 2 ರೂಪದಲ್ಲಿ ಕೊಡುತ್ತಿದ್ದ. ಮೊದಲನೆಯದು, ಈ ಜನ್ಮದಲ್ಲಿ ಪಡೆದುಕೊಂಡ ಸಾಲವನ್ನು ಈ ಜನ್ಮದಲ್ಲೇ ತೀರಿಸಬೇಕು. ಎರಡನೆಯದು, ಈ ಜನ್ಮದಲ್ಲಿ ಪಡೆದುಕೊಂಡ ಸಾಲವನ್ನು ಮುಂದಿನ ಜನ್ಮದಲ್ಲಿ ತೀರಿಸಬೇಕು. ಇವೆರಡು ಅವನ ನಿಯಮಗಳು. ಯಾರು ಎಷ್ಟು ಬೇಕಾದರೂ ಸಾಲ ಪಡೆದುಕೊಳ್ಳಬಹುದು, ಇಲ್ಲ ಅನ್ನದೇ ಕೊಡುತ್ತಾನೆ. ಇವನ್ಯಾರೋ ಹುಚ್ಚ ಅಂದುಕೊಂಡು ತುಂಬಾ ಜನರು ಮುಂದಿನ ಜನ್ಮದಲ್ಲಿ ಸಾಲ ತೀರಿಸುತ್ತೇನೆ ಎಂದು ಹೇಳಿ ಅವನ ಹತ್ತಿರ ಹಣವನ್ನು ಪಡೆದುಕೊಳ್ಳುತ್ತಿದ್ದರು. ಬೆಳಗಿನ ಜಾವವೇ ಆ ವ್ಯಾಪಾರಿ ಮನೆ ಮುಂದೆ ಸಾಲಾಗಿ ಸಾಲ ಪಡೆದುಕೊಳ್ಳಲು ನಿಂತುಕೊಳ್ಳುತ್ತಿದ್ದರು. ಎಲ್ಲರ ದೃಷ್ಟಿಯಲ್ಲಿ ಅವನೊಬ್ಬ ಶ್ರೀಮಂತ ಹುಚ್ಚ. ಕೆಲವು ಧರ್ಮಾತ್ಮರು ಮಾತ್ರ ಈ ಜನ್ಮದಲ್ಲೇ ಸಾಲ ತೀರಿಸುತ್ತೇನೆ ಎಂದು ಹೇಳಿ ಅವರಿಗೆ ಬೇಕಾದಷ್ಟು ಹಣವನ್ನು ಮಾತ್ರ ಪಡೆದುಕೊಂಡು ಕಷ್ಟಪಟ್ಟು ಆ ಸಾಲವನ್ನು ತೀರಿಸುತ್ತಿದ್ದರು. ಆದರೆ ತುಂಬಾ ಜನರು ಭಾರಿ ಮೊತ್ತದಲ್ಲಿ ಸಾಲ ಪಡೆದುಕೊಂಡು ಮುಂದಿನ ಜನ್ಮದಲ್ಲಿ ತೀರಿಸುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಿದ್ದರು. ಸಾಲ ತೆಗೆದುಕೊಂಡವರ ಹೆಸರು, ವಿಳಾಸ ಆ ವ್ಯಾಪಾರಿ ಒಂದು ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಿದ್ದ. ಆ ವ್ಯಾಪಾರಿ ಯಾವೊಂದು ದಿನವೂ ಕೂಡ ಸಾಲ ಬೇಗನೆ ತೀರಿಸಿ ಎಂದು ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ. ಈ ವ್ಯಾಪಾರಿಯ ಬಗ್ಗೆ ಅಕ್ಕಪಕ್ಕದ ಊರಿನವರಿಗೂ ವಿಷಯ ಗೊತ್ತಾಯಿತು. ಪಕ್ಕದ ಊರಿನಲ್ಲಿ 2 ಪ್ರಾಣ ಸ್ನೇಹಿತರಿದ್ದರು. ಇಬ್ಬರು ಶುದ್ಧ ಸೋಂಬೇರಿಗಳು. ದಿನವಿಡೀ ಜೂಜಾಟ, ಕಳ್ಳತನ, ಮದ್ಯಪಾನ, ವೇಶ್ಯಾವಾಟಿಕೆ ಇದೇ ಅವರ ಕೃತ್ಯಗಳು. ಆ ಊರಿನಲ್ಲಿ ಯಾರೂ ಕೂಡ ಆ ಇಬ್ಬರಿಗೆ ಮರ್ಯಾದೆ ಕೊಡುತ್ತಿರಲಿಲ್ಲ. ಎಲ್ಲರೂ ಅವರನ್ನು ಅಸಹ್ಯವಾಗಿ ನೋಡುತ್ತಿದ್ದರು. ಒಂದು ದಿನ ಒಬ್ಬ ವ್ಯಕ್ತಿ ಆ ಇಬ್ಬರ ಹತ್ತಿರ ಬಂದು, ನೋಡಿ, ಎಷ್ಟು ದಿನ ಅಂತ ಈ ರೀತಿ ನಿಮ್ಮ ಜೀವನ ಕಳೆಯುತ್ತೀರಿ. ಅವನು ಕೇವಲ ಹೆಸರು, ವಿಳಾಸ ಬರೆದುಕೊಂಡು ಸಾಲ ಕೊಡುತ್ತಾನೆ. ನಿಮಗೆ ಸಾಲವನ್ನು ಈ ಜನ್ಮದಲ್ಲಿ ತೀರಿಸುವ ಉದ್ದೇಶ ಇದ್ದರೆ ಇದೇ ಜನ್ಮದಲ್ಲಿ ತೀರಿಸುತ್ತೇನೆ ಎಂದು ಹೇಳಿ ಹಣ ಪಡೆದುಕೊಳ್ಳಿ. ಸಾಲ ತೀರಿಸುವ ಉದ್ದೇಶ ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ತೀರಿಸುತ್ತೇನೆ ಎಂದು ಹೇಳಿ ಹಣ ಪಡೆದುಕೊಳ್ಳಿ. ಆ ಹಣದಿಂದ ದುಂಡು ವೆಚ್ಚ ಮಾಡದೆ ಒಂದು ವ್ಯಾಪಾರ ಶುರು ಮಾಡಿ, ಆ ರೀತಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಎಂದು ಬುದ್ಧಿ ಹೇಳಿ ಅಲ್ಲಿಂದ ಹೊರಟು ಹೋದ. ಆ ಮಾತು ಕೇಳಿದ ಕೂಡಲೇ ಇಬ್ಬರಿಗೂ ತುಂಬಾ ಸಂತೋಷವಾಯಿತು. ಎಂತ ಅದೃಷ್ಟ ನಮ್ಮದು! ನಾವು ಒಂದು ಕೆಲಸ ಮಾಡೋಣ, ಅವನ ಹತ್ತಿರ ಹೋಗಿ ತುಂಬಾ ಹಣವನ್ನು ಸಾಲವಾಗಿ ಪಡೆದುಕೊಂಡು ಮುಂದಿನ ಜನ್ಮದಲ್ಲಿ ತೀರಿಸುತ್ತೇನೆ ಎಂದು ಹೇಳಿ ಬಂದು ಬಿಡೋಣ. ಆ ದುಡ್ಡಿನಿಂದ 10 ವರ್ಷಗಳು ಕೂತು ತಿಂದು ಮಜಾ ಮಾಡೋಣ ಎಂದು ಮಾತನಾಡಿಕೊಂಡರು. ಮಾರನೇ ದಿನ ಬೆಳಿಗ್ಗೆ ಪಕ್ಕದ ಊರಿಗೆ ಹೋಗಿ ಆ ವ್ಯಾಪಾರಿಯನ್ನು ಭೇಟಿಯಾದರು.
ಇಬ್ಬರು ಜೋರಾಗಿ ಅಳುತ್ತಾ, ಅಯ್ಯ, ನಾವು ಪಕ್ಕದ ಊರಿಂದ ಬಂದಿದ್ದೇವೆ. ನೀವು ಹಣ ಸಾಲವಾಗಿ ಕೊಡುವುದಾಗಿ ಕೇಳ್ಪಟ್ಟಿದ್ದೇವೆ. ನಾವಿಬ್ಬರು ತುಂಬಾ ಬಡವರು. ಹೆಂಡತಿ ಮಕ್ಕಳಿಗೆ ಊಟ ಹಾಕಲು ಕೂಡ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ನೀವು ನಮ್ಮಿಬ್ಬರಿಗೆ ಸಹಾಯ ಮಾಡಿದರೆ ನಾವು ನಿಮಗೆ ಋಣಿಯಾಗಿರುತ್ತೇವೆ ಎಂದು ನಾಟಕ ಆಡಿದರು. ಆಗ ಆ ವ್ಯಾಪಾರಿ, ಹೆದರಬೇಡಿ, ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ನೀವು ತೆಗೆದುಕೊಳ್ಳಬಹುದು. ನಿಮಗೆ ಎಷ್ಟು ಹಣ ಬೇಕು ಎಂದು ಕೇಳಿದ. ಆಗ ಈ ಇಬ್ಬರು ಸ್ನೇಹಿತರು, ಸ್ವಾಮಿ, ನಮ್ಮಿಬ್ಬರಿಗೆ ತಲಾ 5 ಲಕ್ಷ ನಾಣ್ಯಗಳು ಬೇಕು. ಆದರೆ ಈ ಜನ್ಮದಲ್ಲಿ ನಿಮ್ಮ ಸಾಲ ತೀರಿಸಲು ನಮ್ಮಿಂದ ಸಾಧ್ಯವಾಗಲ್ಲ. ಮುಂದಿನ ಜನ್ಮದಲ್ಲಿ ನಾವು ನಿಮ್ಮ ಸಾಲವನ್ನು ಖಂಡಿತ ತೀರಿಸುತ್ತೇವೆ ಎಂದು ಹೇಳಿದರು. ಸರಿ, ನನಗೆ ಯಾವ ಅಭ್ಯಂತರವೂ ಇಲ್ಲ ಎಂದು ಹೇಳಿ ಒಬ್ಬೊಬ್ಬರಿಗೆ 5 ಲಕ್ಷ ನಾಣ್ಯಗಳನ್ನು ಕೊಟ್ಟು ಮುಂದಿನ ಜನ್ಮದ ಸಾಲ ಎಂದು ಪುಸ್ತಕದಲ್ಲಿ ಬರೆದುಕೊಂಡ ವ್ಯಾಪಾರಿ. ಎಷ್ಟೋ ಸಂತೋಷವಾಗಿ ಆ ವ್ಯಾಪಾರಿಯನ್ನು ಮೋಸ ಮಾಡಿದೆವು ಅಂದುಕೊಂಡು ಆ ಇಬ್ಬರು ಅಲ್ಲಿಂದ ಹಣ ತೆಗೆದುಕೊಂಡು ಹೊರಟು ಹೋದರು. ದಾರಿಯಲ್ಲಿ ಆ ಇಬ್ಬರು ಸ್ನೇಹಿತರು, ಇವನಂತಹ ಮೂರ್ಖನನ್ನು ನಾವೆಲ್ಲೂ ನೋಡೇ ಇಲ್ಲ. ಇವನು ಇಷ್ಟು ಸುಲಭವಾಗಿ ಮೋಸ ಹೋಗ್ತಾನೆ ಅಂತ ಗೊತ್ತಿದ್ರೆ ಇನ್ನು ಜಾಸ್ತಿ ಹಣ ಪಡ್ಕೋಬೋದಿತ್ತು. ಹೋಗ್ಲಿ ಬಿಡು, ಮುಂದಿನ ಜನ್ಮದಲ್ಲಿ ಸಾಲ ತೀರಿಸು ಅಂತ ಹೇಳ್ತಾನಲ್ಲ, ಇವನಿಗೇನಾದ್ರೂ ಹುಚ್ಚ? ಮುಂದಿನ ಜನ್ಮ ಇದೆಯೋ ಇಲ್ವೋ ಯಾರಿಗ್ ತಾನೇ ಗೊತ್ತು. ಆದ್ರೆ ಈ ಜನ್ಮದಲ್ಲಿ ಮಾತ್ರ ಕೈಲಾದಷ್ಟು ಸುಖ ಅನುಭವಿಸ್ಬೇಕು. ಇನ್ನು ನಾವು ಎಲ್ಲೋ ಕೂಡ ಕಳ್ಳತನ ಮಾಡೋ ಅಗತ್ಯ ಇಲ್ಲ. ಈ ದುಡ್ಡಿಂದ ಕೂತು ತಿಂದ್ರೂ ಕೂಡ 10 ರಿಂದ 15 ವರ್ಷಗಳ ಕಾಲ ಆರಾಮಾಗಿ ಕಾಲ ಕಳೀಬಹುದು ಅನ್ಕೊಂಡು ಅವರು ಅವರ ಊರಿನ ಕಡೆ ನಡ್ಕೊಂಡು ಹೋಗ್ತಾ ಇದ್ರು. ಇಷ್ಟರಲ್ಲಿ ಕತ್ತಲಾಯಿತು. ದೂರದಲ್ಲಿ ಒಂದು ಮನೆ ಕಾಣಿಸುತ್ತಿತ್ತು. ಇಬ್ಬರು ಆ ಮನೆಯ ಹತ್ತಿರ ಹೋಗಿ ಬಾಗಿಲು ತಟ್ಟಿ, ಸ್ವಾಮಿ, ನಾವು ಪಕ್ಕದ ಊರಿನವರು. ಇನ್ನೂ ನಮ್ಮ ಊರಿಗೆ ಹೋಗಲು ತುಂಬಾ ದೂರ ಪ್ರಯಾಣಿಸಬೇಕು. ಆದರೆ ಈಗಾಗಲೇ ಕತ್ತಲಾಗಿದೆ. ಹಾಗಾಗಿ ದಯವಿಟ್ಟು ಈ ರಾತ್ರಿ ನಿಮ್ಮ ಮನೆಯಲ್ಲಿ ತಂಗಲು ಅನುಮತಿ ಕೊಟ್ಟರೆ ಬೆಳಗಿನ ಜಾವವೇ ಎದ್ದು ಹೊರಟು ಹೋಗುತ್ತೇವೆ ಎಂದು ಹೇಳಿದರು. ಅದಕ್ಕೆ ಆ ವ್ಯಕ್ತಿ, ನೋಡ್ರಪ್ಪ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಅಪರಿಚಿತರನ್ನು ನಾನು ಮನೆ ಒಳಗೆ ಸೇರಿಸುವುದಿಲ್ಲ. ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ನಮ್ಮ ಮನೆ ಮುಂದೆ ಒಂದು ಹಸು ಕೊಟ್ಟಿಗೆ ಇದೆ. ಅಲ್ಲೇ ನಾನು ಪ್ರತಿದಿನ ಗಾಣಿಗೆಯನ್ನೇ ತಯಾರಿಸುತ್ತೇನೆ. ಅಲ್ಲೊಂದು ಎಮ್ಮೆ ಹಾಗೂ ಎತ್ತು ಇದೆ. ಒಂದು ಮಂಚ ಕೂಡ ಇದೆ. ಹಾಗಾಗಿ ಬೇಕಿದ್ದರೆ ನೀವಿಬ್ಬರು ಈ ರಾತ್ರಿ ಅಲ್ಲಿ ಮಲಗಿ ಬೆಳಿಗ್ಗೆ ಹೋಗಬಹುದು ಎಂದು ಹೇಳಿದ. ವಿಧಿ ಇಲ್ಲದೆ ಇಬ್ಬರೂ ಕೂಡ ಆ ಕೊಟ್ಟಿಗೆಯೊಳಗೆ ಮಲಗಲು ತೀರ್ಮಾನಿಸಿಕೊಂಡರು. ಆದರೆ ಎಷ್ಟು ಪ್ರಯತ್ನಿಸಿದರೂ ಅವರಿಗೆ ನಿದ್ದೆ ಬರುತ್ತಿಲ್ಲ. ಎಲ್ಲಿ ನಿದ್ದೆ ಮಾಡಿದರೆ ಆ ಹಣ ಯಾರಾದರೂ ಕದಿಯುತ್ತಾರೋ ಎಂಬ ಭಯ ಅವರಿಗೆ. ನಿದ್ದೆ ಮಾಡದೆ ಇಬ್ಬರು ಮಾತನಾಡುತ್ತಾ ಕುಳಿತುಕೊಂಡರು. ಆ ಸಮಯಕ್ಕೆ ಸರಿಯಾಗಿ ಆಶ್ಚರ್ಯಕರವಾಗಿ ಆ ಕೊಟ್ಟಿಗೆಯೊಳಗೆ ಇದ್ದಂತ ಎತ್ತು ಹಾಗೂ ಎಮ್ಮೆ ಮಾತನಾಡುತ್ತಿರುವುದು ಅವರಿಗೆ ಕೇಳಿಸಿತು. ಆ ಎಮ್ಮೆ ಎತ್ತಿನೊಂದಿಗೆ ಈ ರೀತಿ ಹೇಳುತ್ತಿತ್ತು, ಮಿತ್ರ, ನೀನು ಮಲಗಿದ್ದೀಯಾ, ಎಚ್ಚರವಾಗಿದ್ದೀಯಾ? ನಿನಗೊಂದು ಮಾತು ಹೇಳಬೇಕು. ನಮ್ಮಿಬ್ಬರ ಸ್ನೇಹ ಈ ರಾತ್ರಿಗೆ ಕೊನೆಗೊಳ್ಳಲಿದೆ. ನಾಳೆ ಬೆಳಿಗ್ಗೆನೆ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳಿತು. ಆಗ ಆ ಎತ್ತು, ಮಿತ್ರ, ಏನು ಮಾತನಾಡುತ್ತಿದ್ದೀಯಾ? ನನ್ನನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದೀಯಾ? ಎಲ್ಲಿ ಹೋಗ್ತೀಯಾ, ಯಾಕೆ ಹೋಗ್ತೀಯಾ ಅಂತ ಕೇಳ್ತು. ಆಗ ಎಮ್ಮೆ ಈ ರೀತಿ ಹೇಳಿತು, ಮಿತ್ರ, ನಾನು ಹಿಂದಿನ ಜನ್ಮದಲ್ಲಿ ನಮ್ಮ ಯಜಮಾನನ ಹತ್ತಿರ ಹಣ ಸಾಲವಾಗಿ ಪಡೆದುಕೊಂಡಿದ್ದೆ. ಅದನ್ನು ತೀರಿಸಲು ಆ ಜನ್ಮದಲ್ಲಿ ನನ್ನಿಂದ ಸಾಧ್ಯವಾಗಲಿಲ್ಲ. ಆ ಕಾರಣದಿಂದ ಈ ಜನ್ಮದಲ್ಲಿ ನಾನು ಎಮ್ಮೆಯಂತೆ ಜನ್ಮ ಪಡೆದು ಯಜಮಾನನ ಹತ್ತಿರ ಬಂದು ಸೇರಿದೆ. ಆತ ನನ್ನನ್ನು ಎಷ್ಟೋ ರೀತಿಯಲ್ಲಿ ಹಿಂಸೆಗೆ ಗುರಿಯಾಗಿಸಿದ. ನಾನು ಅವನ ಹತ್ತಿರ ಪಡೆದುಕೊಂಡ ಸಾಲಕ್ಕೆ 1000 ಪಟ್ಟು ಹೆಚ್ಚಿನ ಸಾಲವನ್ನು ಈ ಜನ್ಮದಲ್ಲಿ ತೀರಿಸಬೇಕಾಯಿತು. ಇವತ್ತಿಗೆ ನನ್ನ ಬಾಕಿ ಪೂರ್ತಿ ಮುಗಿದು ಹೋಯಿತು. ನನಗೆ ಅವನಿಂದ ವಿಮುಕ್ತಿ ದೊರಕಿತು. ನಾಳೆ ಬೆಳಿಗ್ಗೆ ಸ್ವಲ್ಪ ಹುಲ್ಲು ತಿಂದು ಅದರ ನಂತರ ಈ ದೇಹವನ್ನು ಬಿಟ್ಟು ಬಿಡುತ್ತೇನೆ. ಅವನ ಸಾಲ ತೀರಿಸುವುದಕ್ಕಾಗಿಯೇ ನನಗೆ ಈ ಜನ್ಮ ಲಭಿಸಿದೆ. ನನ್ನ ಬಾಕಿ ಮುಗಿದು ಹೋಯಿತು. ಇನ್ನು ಈ ಶರೀರದಿಂದ ನನಗೆ ಯಾವ ಕೆಲಸವೂ ಇಲ್ಲ. ಇನ್ನು ಈ ಶರೀರವನ್ನು ನಾಳೆ ಬೆಳಿಗ್ಗೆ ಬಿಟ್ಟು ಬಿಡುತ್ತೇನೆ ಎಂದು ಹೇಳಿತು. ಆ ಎಮ್ಮೆ ಆಡಿದ ಮಾತುಗಳನ್ನು ಕೇಳಿಸಿಕೊಂಡ ಎತ್ತು ಈ ರೀತಿ ಹೇಳಿತು, ಮಿತ್ರ, ಹೇಗೋ ದೇವರ ದಯೆಯಿಂದ ನಿನಗೆ ವಿಮುಕ್ತಿ ಲಭಿಸಿದೆ.
ನೀನು ದೇಹ ತೊರೆದ 4 ಗಂಟೆಗಳ ನಂತರ ನನ್ನ ಬಾಕಿ ಕೂಡ ಮುಗಿದು ಹೋಗುತ್ತೆ. ನಾನು ಕೂಡ ಸಾಲದಿಂದ ವಿಮುಕ್ತಿ ಪಡೆದುಕೊಳ್ಳುತ್ತೇನೆ. ನಾನು ಕೂಡ ನಿನ್ನಂತೆ ಪೂರ್ವ ಜನ್ಮದಲ್ಲಿ ಇವನ ಹತ್ತಿರ ಸಾಲ ಪಡೆದುಕೊಂಡಿದ್ದೆ. ಇನ್ನೂ ಸ್ವಲ್ಪ ಸಾಲ ಮಾತ್ರನೇ ಬಾಕಿ ಇದೆ. ಆ ಬಾಕಿಯನ್ನು ನಾಳೆ ಒಬ್ಬ ಕಸುಬಾ ಬಂದು ಯಜಮಾನನಿಗೆ ಕೊಟ್ಟು ನನ್ನನ್ನು ಕೊಂಡುಕೊಂಡು ಹೋಗುತ್ತಾನೆ. ಆ ಕಸುಬಾ ನನ್ನನ್ನು ಕತ್ತರಿಸಿ ಕೊಲ್ಲುತ್ತಾನೆ. ಆ ರೀತಿ ನನಗೆ ವಿಮುಕ್ತಿ ದೊರಕುತ್ತದೆ. ಹಿಂದಿನ ಜನ್ಮದಲ್ಲಿ ನಾನು ಪಡೆದುಕೊಂಡ ಸಾಲಕ್ಕೆ ಬದಲಾಗಿ ಈ ಜನ್ಮದಲ್ಲಿ ಗಾಣಿಗೆಯನ್ನು ತಿರುಗಿಸಿ ತಿರುಗಿಸಿ ನನ್ನ ಮೈಯೆಲ್ಲ ಸವೆದು ಹೋಗಿದೆ. ಈ ರೀತಿ ನನ್ನ ಸಾಲವನ್ನೆಲ್ಲ ಬಡ್ಡಿ ಸಮೇತ ತೀರಿಸಿಬಿಟ್ಟೆ. ಆ ಉಳಿದ ಸ್ವಲ್ಪ ಬಾಕಿಯನ್ನು ನಾಳೆ ಕಸುಬಾ ತೀರಿಸಿ ನನ್ನನ್ನು ಸಾಲ ವಿಮುಕ್ತನಾಗಿ ಮಾಡುತ್ತಾನೆ. ಅದನ್ನೆಲ್ಲ ಕೇಳಿಸಿಕೊಂಡ ಇಬ್ಬರು ಸ್ನೇಹಿತರು, ಇದೇನಿದು ವಿಚಿತ್ರ, ಪ್ರಾಣಿಗಳು ಮಾತನಾಡೋದು ನಮಗೇಕೆ ಕೇಳಿಸುತ್ತಿದೆ? ಅದು ಪಕ್ಕಕ್ಕಿಟ್ರೆ ಇದೇನು, ಹಿಂದಿನ ಜನ್ಮದಲ್ಲಿ ಸಾಲ ಪಡೆದುಕೊಂಡಿದ್ದಕ್ಕೆ ಈ ಜನ್ಮದಲ್ಲಿ ಎಮ್ಮೆ ಹಾಗೂ ಎತ್ತಿನಂತೆ ಜನ್ಮ ಪಡೆದು ಸಾಲ ತೀರಿಸಿದೆವು ಎಂದು ಇವು ಹೇಳುತ್ತಿವೆ ಎಂದು ಅಯೋಮಯದಲ್ಲಿ ಮುಳುಗಿ ಹೋದರು. ಇಷ್ಟರಲ್ಲಿ ಬೆಳಿಗ್ಗೆ ಆಗೋಯ್ತು. ಯಜಮಾನ ಬಂದು ಎಮ್ಮೆ ಹಾಗೂ ಎತ್ತಿಗೆ ಸ್ವಲ್ಪ ಹುಲ್ಲು ಹಾಕಿದ. ಅದನ್ನು ತಿಂದು ಸ್ವಲ್ಪ ಹೊತ್ತಿನ ನಂತರ ಎಮ್ಮೆ ಹೇಳಿದಂತೆ ಪ್ರಾಣ ಬಿಟ್ಟಿತು. ಅದನ್ನು ನೋಡಿ ಯಜಮಾನ ತುಂಬಾನೇ ದುಃಖಿಸಿದ. ಅದನ್ನು ನೋಡಿದ ಈ ಇಬ್ಬರು ಸ್ನೇಹಿತರು, ನಿನ್ನೆ ಈ ಎಮ್ಮೆ ಹೇಳಿದ ಪ್ರಕಾರನೇ ಇವತ್ತು ಹುಲ್ಲು ತಿಂದು ಪ್ರಾಣ ಬಿಟ್ಟಿದೆ. ಹಾಗಾದ್ರೆ ನಿಜವಾಗ್ಲೂ ಹಿಂದಿನ ಜನ್ಮದಲ್ಲಿ ಸಾಲ ಪಡೆದುಕೊಂಡಿದ್ದಕ್ಕೆ ಈ ಜನ್ಮದಲ್ಲಿ ಎಮ್ಮೆ ಜನ್ಮ ಪಡೆಯಿತ. ಹಾಗಾದ್ರೆ ಈ ಎತ್ತು ಕೂಡ ಸ್ವಲ್ಪ ಹೊತ್ತಿನ ನಂತರ ಸತ್ತು ಹೋಗುತ್ತಾ? ಅದು ಕೂಡ ನೋಡೇ ಬಿಡೋಣ ಅಂದುಕೊಂಡರು. 3 ಗಂಟೆಗಳು ಕಾಲ ಕಳೆದ ನಂತರ ಒಬ್ಬ ಕಸುಬಾ ಬಂದು, ನಿನ್ನ ಎತ್ತನ್ನು ನನಗೆ ಮಾರುತ್ತೀಯಾ ಎಂದು ಆ ಯಜಮಾನನನ್ನು ಕೇಳಿದ. ಆಗ ಆ ಯಜಮಾನ, ಹೇಗೋ ಈ ಎತ್ತಿಗೆ ವಯಸ್ಸಾಗಿದೆ, ಸ್ವಲ್ಪ ದಿನ ಬಿಟ್ರೆ ಇದು ಸತ್ತೋಗುತ್ತೆ, ಆಗ ಯಾವುದೇ ಪ್ರಯೋಜನ ಇರಲ್ಲ. ಇದು ನನಗೆ ಒಳ್ಳೆ ಅವಕಾಶ. ಇವನಿಗೆ ಇದನ್ನು ಮಾರಿ ಬಂದ ದುಡ್ಡಿನಿಂದ ಹೊಸ ಎತ್ತನ್ನು ಕೊಂಡುಕೊಳ್ಳುತ್ತೇನೆ ಅಂದುಕೊಂಡು ಸರಿ ಎಂದು ಒಪ್ಪಿಕೊಂಡ. ಆ ಕಸುಬಾ ಸ್ವಲ್ಪ ದುಡ್ಡನ್ನು ಕೊಟ್ಟು ಆ ಎತ್ತನ್ನು ಕರೆದುಕೊಂಡು ಹೋದ. ಈ ಇಬ್ಬರು ಸ್ನೇಹಿತರು ಕೂಡ ಆ ಕಸುಬನ ಹಿಂದೆಯೇ ಹೋದರು. ಆ ಕಸುಬ ಅವನ ಅಂಗಡಿಗೆ ಆ ಎತ್ತನ್ನು ಕರೆದುಕೊಂಡು ಹೋಗಿ ಅದನ್ನು ಕಡಿದು ಮಾಂಸವನ್ನು ಮಾರಾಟ ಮಾಡಿದ. ಅದನ್ನು ನೋಡಿ ಈ ಇಬ್ಬರು ಸ್ನೇಹಿತರಿಗೆ ವಿಪರೀತವಾದ ಭಯ ಶುರುವಾಯಿತು. ಹಾಗಾದ್ರೆ ಈ ಜನ್ಮದಲ್ಲಿ ನಾವು ಯಾರ ಹತ್ತಿರನಾದರೂ ಸಾಲ ಪಡೆದುಕೊಂಡು ಅದನ್ನು ತೀರಿಸದೆ ಸತ್ತು ಹೋದರೆ ಮುಂದಿನ ಜನ್ಮದಲ್ಲಿ ಆ ವ್ಯಕ್ತಿಗೆ ಬಿಟ್ಟಿ ಚಾಕರಿ ಮಾಡಬೇಕಾಗುತ್ತೆ. ನಾವು ಕೂಡ ಮುಂದಿನ ಜನ್ಮದಲ್ಲಿ ಆ ವ್ಯಾಪಾರಿ ಹತ್ತಿರ ಕೂಲಿಗಳಾಗೋ ಅಥವಾ ಹಸು, ಎಮ್ಮೆ, ಎತ್ತು ಮುಂತಾದ ರೂಪದಲ್ಲಿ ಜನಿಸಿ ಅವನ ಸೇವೆ ಮಾಡಬೇಕಾಗುತ್ತೆ. ನಮಗೆ ಆ ಹಣೆ ಬರಹ ಬೇಡ. ಈ ಸಾಲವನ್ನು ಆ ವ್ಯಾಪಾರಿಗೆ ವಾಪಸ್ ಕೊಟ್ಟು ಬಿಡೋಣ. ಅವನು ಕೇಳಿದರೆ ನಮಗೆ ಬೇರೆ ಕಡೆ ಹಣ ಸಿಕ್ಕಿತು ಎಂದು ಹೇಳೋಣ. ಆ ವ್ಯಾಪಾರಿ ಸಾಮಾನ್ಯನಲ್ಲ. ಅವನನ್ನು ಹುಚ್ಚ ಅಂದುಕೊಂಡ ನಾವೇ ನಿಜವಾದ ಹುಚ್ಚರು ಎಂದು ಮಾತನಾಡಿಕೊಂಡು ಆ ವ್ಯಾಪಾರಿ ಹತ್ತಿರ ಹೋಗಿ ಈ ರೀತಿ ಹೇಳಿದರು, ಸ್ವಾಮಿ, ನಿನ್ನೆ ನಾವು ನಿಮ್ಮ ಹತ್ತಿರ ಮುಂದಿನ ಜನ್ಮದಲ್ಲಿ ಸಾಲ ತೀರಿಸುವುದಾಗಿ ಹೇಳಿ ಹಣ ಪಡೆದುಕೊಂಡೆವು. ಆದರೆ ಈಗ ನಮಗೆ ಹಣದ ಅಗತ್ಯ ಇಲ್ಲ. ಹಾಗಾಗಿ ನಿಮ್ಮ ಹಣ ನೀವು ಹಿಂದಿರುಗಿ ಪಡೆದುಕೊಂಡು ನಮ್ಮ ಹೆಸರನ್ನು ನಿಮ್ಮ ಪುಸ್ತಕದಿಂದ ಅಳಿಸಿ ಹಾಕಿ ಎಂದು ಹೇಳಿದರು. ಅದಕ್ಕೆ ಆ ವ್ಯಾಪಾರಿ ನಗುತ್ತಾ, ನೋಡಿ, ನೀವು ಸಾಲ ಪಡೆದುಕೊಂಡಿದ್ದು ಮುಂದಿನ ಜನ್ಮದಲ್ಲಿ ತೀರಿಸುತ್ತೇನೆ ಎಂದು ಹೇಳಿ. ಒಂದು ವೇಳೆ ನೀವು ಈ ಜನ್ಮದಲ್ಲಿ ಸಾಲ ತೀರಿಸುತ್ತೇನೆ ಎಂದು ಹೇಳಿ ಹಣ ಪಡೆದುಕೊಂಡಿದ್ದರೆ ಈಗ ನಾನು ನಿಮ್ಮ ಹತ್ತಿರ ಈ ಹಣವನ್ನು ತೆಗೆದುಕೊಳ್ಳುತ್ತಿದ್ದೆ. ಆದರೆ ನೀವು ಮುಂದಿನ ಜನ್ಮದಲ್ಲಿ ಸಾಲ ತೀರಿಸುತ್ತೇನೆ ಎಂದು ಹೇಳಿದ್ದೀರಿ. ಹಾಗಾಗಿ ಈಗ ಈ ಹಣವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ನೀವು ಇದನ್ನು ಮುಂದಿನ ಜನ್ಮದಲ್ಲೇ ತೀರಿಸಿ ಎಂದು ಹೇಳಿದ. ಈ ಇಬ್ಬರು ಎಷ್ಟೇ ಬೇಲಾಡಿದರೂ ಆ ವ್ಯಾಪಾರಿ ಮಾತ್ರ ಹಣ ತೆಗೆದುಕೊಳ್ಳಲು ಒಪ್ಪಿಕೊಳ್ಳಲಿಲ್ಲ. ಇನ್ನು ಏನೂ ಮಾಡಲು ವಿಧಿಯಿಲ್ಲದೆ ಇಬ್ಬರು ಸ್ನೇಹಿತರು ಹಣ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದರು. ದಾರಿಯಲ್ಲಿ ಸುಸ್ತಾಗಿ ಒಂದು ಮರದ ಕೆಳಗೆ ಕುಳಿತುಕೊಂಡು ಈ ರೀತಿ ಮಾತನಾಡಿಕೊಂಡರು, ಹಾಗಾದರೆ ನಾವು ಕೂಡ ಮುಂದಿನ ಜನ್ಮದಲ್ಲಿ ಆ ವ್ಯಾಪಾರಿ ಹತ್ತಿರ ಕೆಲಸಗಾರರಾಗೋ ಅಥವಾ ಪ್ರಾಣಿಗಳಾಗೋ ಜನಿಸುತ್ತೀವಿ. ಇನ್ನು ಅವನು ನಮ್ಮನ್ನು ಎಷ್ಟು ಚಿತ್ರಹಿಂಸೆಗೆ ಗುರಿಯಾಗಿಸುತ್ತಾನೋ ಗೊತ್ತಿಲ್ಲ. ಆಗ ಅವರಲ್ಲಿ ಒಬ್ಬ ಈ ರೀತಿ ಹೇಳಿದ,
ನಾವು ಒಂದು ಕೆಲಸ ಮಾಡೋಣ. ಈ ಊರಿನ ಜನರಿಗೆ ಪ್ರಾಣಿಗಳಿಗೆ ನೀರು ಕೊಡಲು ಅಥವಾ ಅವರು ಬಳಸಿಕೊಳ್ಳಲು ಹತ್ತಿರದಲ್ಲಿ ಎಲ್ಲೂ ಕೂಡ ಕೆರೆ, ಕೊಳವೆ, ಬಾವಿ ಏನೂ ಇಲ್ಲ. ಅವರು ತುಂಬಾ ದೂರ ಪ್ರಯಾಣಿಸಿ ಹೋಗಿ ನೀರು ತರಬೇಕು. ಹಾಗಾಗಿ ಈ ದುಡ್ಡಿನಿಂದ ನಾವು ಇಲ್ಲೊಂದು ಕೆರೆ ನಿರ್ಮಿಸೋಣ ಎಂದು ಹೇಳಿದ. ಇನ್ನೊಬ್ಬ ಕೂಡ ಇದಕ್ಕೆ ಒಪ್ಪಿಕೊಂಡ. ಹಾಗಾಗಿ ಮಾರನೇ ದಿನದಿಂದಲೇ ಆ ದುಡ್ಡನ್ನೆಲ್ಲ ಖರ್ಚು ಮಾಡಿ ಕೆರೆಯನ್ನು ನಿರ್ಮಿಸಿದರು. ಅದರ ಸುತ್ತಲೂ ಕೆಲವು ಗಿಡ ಮರಗಳನ್ನು ಕೂಡ ನಾಟಿದರು. ಕೆಲವು ದಿನಗಳ ನಂತರ ಮಳೆಗಳು ಸುರಿದ ಕಾರಣ ಆ ಕೆರೆಯೆಲ್ಲ ಕೂಡ ನೀರಿನಿಂದ ತುಂಬಿ ಹೋಯಿತು. ಆ ಇಬ್ಬರು ಸ್ನೇಹಿತರು ಅದೇ ಕೆರೆಯ ಪಕ್ಕದಲ್ಲಿ ಒಂದು ಪುಟ್ಟ ಮನೆ ಕಟ್ಟಿಕೊಂಡು ಅಲ್ಲೇ ವಾಸವಿರಲು ಶುರು ಮಾಡಿದರು. ಆ ವ್ಯಾಪಾರಿ ಕೊಟ್ಟ ಪೂರ್ತಿ ಹಣ ಕೂಡ ಈ ಕೆರೆ ನಿರ್ಮಾಣಕ್ಕೆ ಖರ್ಚು ಮಾಡಿದರು. ಈ ಕೆರೆಯ ವಿಷಯ ಅಕ್ಕಪಕ್ಕದ ಊರಿನವರಿಗೂ ತಿಳಿಯಿತು. ಎಲ್ಲರೂ ಕೂಡ ಅವರ ಪ್ರಾಣಿಗಳಿಗೆ ನೀರು ಕುಡಿಸಲು ಈ ಕೆರೆಯ ಹತ್ತಿರ ಕರೆದುಕೊಂಡು ಬರಲು ಶುರು ಮಾಡಿದರು. ಆದರೆ ಆ ಇಬ್ಬರು ಸ್ನೇಹಿತರು ಮಾತ್ರ ಕೆರೆಯ ನೀರನ್ನು ಮುಟ್ಟಲು ಯಾರಿಗೂ ಒಪ್ಪಿಗೆ ಕೊಡುತ್ತಿರಲಿಲ್ಲ. ಇದು ನಮ್ಮ ಯಜಮಾನನ ಆದೇಶ, ನಾವು ಪಾಲಿಸಲೇಬೇಕು ಎಂದು ಹೇಳುತ್ತಿದ್ದರು. ಅವರು ಆ ಕೆರೆಗೆ ಆ ವ್ಯಾಪಾರಿ ಹೆಸರನ್ನೇ ಇಟ್ಟಿದ್ದರು. ಆಗ ಅಲ್ಲಿ ಬಂದವರೆಲ್ಲರೂ ಕೂಡ, ಅಲ್ಲಯ್ಯ, ಈ ಕೆರೆಯ ನೀರನ್ನು ನಾವು ಬಳಸಿಕೊಂಡರೆ ನಿಮಗಾಗುವಂತ ನಷ್ಟ ಏನು? ಇದು ಮಳೆ ನೀರು ತಾನೆ, ನಿಮ್ಮ ಯಜಮಾನನಿಗೆ ಹುಚ್ಚ ಎಂದು ಕೇಳಿದರು. ಆಗ ಆ ಇಬ್ಬರು ಸ್ನೇಹಿತರು, ನೋಡಿ, ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ. ನಮ್ಮ ಯಜಮಾನ ಏನು ಹೇಳುತ್ತಾರೋ ಅದನ್ನೇ ನಾವು ಮಾಡಬೇಕು. ನಾವು ಕೆಲಸಗಾರರು ಅಷ್ಟೇ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಹೋಗಿ ಅವರನ್ನೇ ಕೇಳಿ ಎಂದು ಹೇಳಿ ಆ ವ್ಯಾಪಾರಿಯ ಮನೆಗೆ ಕಳಿಸಿದರು. ಎಲ್ಲರೂ ವ್ಯಾಪಾರಿಯ ಹತ್ತಿರ ಬಂದು, ಸ್ವಾಮಿ, ನೀವು ಎಲ್ಲರಿಗೂ ಉಪಯೋಗವಾಗುವಂತೆ ಸುಂದರವಾದ ಕೆರೆಯನ್ನು ನಿರ್ಮಿಸಿದ್ದೀರಿ. ಆದರೆ ಯಾರಿಗೂ ಕೂಡ ಅದನ್ನು ಬಳಸಿಕೊಳ್ಳಲು ಅವಕಾಶ ಕೊಡುತ್ತಿಲ್ಲ. ಹಾಗಿರುವಾಗ ಕೆರೆ ನಿರ್ಮಿಸಲು ಕಾರಣವೇನು ಎಂದು ಕೇಳಿದರು. ಆ ವ್ಯಾಪಾರಿ ಆಶ್ಚರ್ಯದಿಂದ, ನಾನು ಯಾವ ಕೆರೆಯನ್ನು ನಿರ್ಮಿಸಲಿಲ್ಲ ಎಂದು ಹೇಳಿದ. ಅದಕ್ಕೆ ಆ ಜನರು, ಇಲ್ಲ, ನೀವು ಈಗಲೂ ಕೂಡ ಸುಳ್ಳು ಹೇಳುತ್ತಿದ್ದೀರಿ. ಬನ್ನಿ, ನಾವು ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿ ಆ ವ್ಯಾಪಾರಿಯನ್ನು ಕೆರೆ ಹತ್ತಿರ ಕರೆದುಕೊಂಡು ಬಂದರು. ಆ ಕೆರೆಯನ್ನು ನೋಡಿ ವ್ಯಾಪಾರಿಗೂ ಕೂಡ ಆಶ್ಚರ್ಯವಾಯಿತು. ಅಲ್ಲಿ ನಿಂತಿದ್ದ ಇಬ್ಬರನ್ನು ನೋಡಿದ ವ್ಯಾಪಾರಿ ಅವರ ಹತ್ತಿರ ಹೋಗಿ ಹೀಗೆ ಹೇಳಿದ, ನೋಡ್ರಪ್ಪ, ನೀವಿಬ್ಬರು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ನಾನು ನಿಮಗೆ ಕೆರೆ ನಿರ್ಮಿಸೋಕೆ ಹೇಳಿಲ್ಲ. ಆದ್ರೂ ಕೂಡ ನೀವು ಕೆರೆ ನಿರ್ಮಿಸಿ ಆ ಕೆರೆಗೆ ನನ್ನ ಹೆಸರು ಇಟ್ಟಿದ್ದೀರಿ. ಈಗ ನೋಡಿದ್ರೆ ಯಾರಿಗೂ ಈ ಕೆರೆ ನೀರನ್ನ ಬಳಸಿಕೊಳ್ಳಲು ಅನುಮತಿ ಕೊಡ್ತಾ ಇಲ್ಲ. ಇದರಿಂದ ಜನರು ನನ್ನನ್ನ ಬೈತಾ ಇದ್ದಾರೆ, ನನಗೆ ಶಾಪಗಳನ್ನ ಹಾಕ್ತಾ ಇದ್ದಾರೆ. ನನಗಿದರಿಂದ ಮಹಾಪಾಪ ತಗುಲುತ್ತೆ ಅಂತ ಹೇಳ್ದ. ಆಗ ಆ ಇಬ್ಬರು ಸ್ನೇಹಿತರು, ಸ್ವಾಮಿ, ನಾವು ನಿಮ್ಮ ಹತ್ತಿರ 10 ಲಕ್ಷ ನಾಣ್ಯಗಳನ್ನು ಸಾಲವಾಗಿ ಪಡೆದುಕೊಂಡು ಮುಂದಿನ ಜನ್ಮದಲ್ಲಿ ತೀರಿಸುತ್ತೇವೆ ಎಂದು ಹೇಳಿದಿವಿ. ಆದರೆ ಈಗ ನಮಗೆ ಹಣದ ಅಗತ್ಯ ಇಲ್ಲ. ಹಾಗಾಗಿ ಅದನ್ನು ಹಿಂದಿರುಗಿಸಲು ಬಂದರೆ ಅದನ್ನ ನೀವು ತೆಗೆದುಕೊಳ್ಳದೆ ಮುಂದಿನ ಜನ್ಮದಲ್ಲೇ ತೀರಿಸಿ ಎಂದು ಹೇಳಿ ಕಳಿಸಿಬಿಟ್ಟಿರಿ. ಆದರೆ ನಮಗೆ ಮುಂದಿನ ಜನ್ಮದವರೆಗೂ ಸಾಲ ಇಟ್ಟುಕೊಳ್ಳುವ ಆಲೋಚನೆ ಇಲ್ಲ. ಹಾಗಾಗಿ ನಿಮ್ಮ ದುಡ್ಡಿನಿಂದ ಈ ಕೆರೆಯನ್ನು ನಿರ್ಮಿಸಿದೆವು. ಈಗ ನೀವು ನಿಮ್ಮ ಪುಸ್ತಕದಲ್ಲಿರುವ ನಮ್ಮ ಹೆಸರನ್ನು ಅಳಿಸಿ ಹಾಕಿ. ನೀವು ನನ್ನ ಸಾಲ ತೀರಿಸಿದ್ದೀರಿ ಎಂದು ಹೇಳುವವರೆಗೂ ಕೂಡ ನಾವು ಈ ಕೆರೆಯ ನೀರನ್ನು ಬಳಸಿಕೊಳ್ಳಲು ಯಾರಿಗೂ ಅನುಮತಿ ಕೊಡುವುದಿಲ್ಲ. ಅದುವರೆಗೂ ಎಲ್ಲರೂ ಕೂಡ ನಿಮ್ಮನ್ನು ಶಪಿಸುತ್ತಾರೆ. ನೀವೇ ನಿಂದನೆಗೆ, ಮಹಾಪಾಪಕ್ಕೆ ಗುರಿಯಾಗುತ್ತೀರಿ ಎಂದು ಹೇಳಿದರು. ಅದನ್ನು ಕೇಳಿಸಿಕೊಂಡ ಊರಿನ ಜನರೆಲ್ಲ ಕೂಡ, ಇದರಲ್ಲಿ ಆ ಯುವಕರ ತಪ್ಪೇನಿದೆ? ಸಾಲ ತೀರಿಸಲು ಬಂದಾಗ ಅದನ್ನ ವಾಪಸ್ ತೆಗೆದುಕೊಳ್ಳಬೇಕು. ದುರುದ್ದೇಶದಿಂದ ನೀವು ಸಾಲ ತೆಗೆದುಕೊಳ್ಳಲಿಲ್ಲ. ನಿಮ್ಮ ಹಣದಿಂದ 1 ರೂಪಾಯಿ ಕೂಡ ಖರ್ಚು ಮಾಡದೆ ಆ ಯುವಕರು ಈ ಕೆರೆಯನ್ನು ನಿರ್ಮಿಸಿದ್ದಾರೆ. ಈಗಲಾದರೂ ನೀವು ಅವರಿಬ್ಬರ ಹೆಸರನ್ನು ನಿಮ್ಮ ಪುಸ್ತಕದಿಂದ ಅಳಿಸಿ ಹಾಕಿ ಎಂದು ಹೇಳಿದರು. ಇನ್ನು ಮಾಡುವುದೇನೂ ಇಲ್ಲದೆ ಆ ವ್ಯಾಪಾರಿ ಆ ಇಬ್ಬರ ಹೆಸರನ್ನು ಪುಸ್ತಕದಿಂದ ಅಳಿಸಿ ಹಾಕಿದ. ಅದರ ನಂತರ ಅಂದಿನಿಂದ ಎಲ್ಲರೂ ಕೂಡ ಆ ಕೆರೆ ನೀರನ್ನು ಬಳಸಿಕೊಂಡು ವ್ಯಾಪಾರಿಗೆ ಕೃತಜ್ಞತೆ ಹೇಳಿಕೊಳ್ಳುತ್ತಿದ್ದರು. ಇಬ್ಬರು ಸ್ನೇಹಿತರು ಅವರ ಊರಿಗೆ ಹಿಂದಿರುಗಿ ಹೋಗಿ ಯಾರಿಗೂ ಮೋಸ ಮಾಡದೆ ಕಷ್ಟಪಟ್ಟು ದುಡಿದು ನ್ಯಾಯವಾಗಿ ಬದುಕಲು ಶುರು ಮಾಡಿದರು. ದೇವಿ,
ನಾವು ಯಾರ ಹತ್ತಿರನಾದರೂ ಹಣ ಪಡೆದುಕೊಂಡು ಅದನ್ನು ತೀರಿಸದೇ ಹೋದರೆ ಮುಂದಿನ ಜನ್ಮದಲ್ಲಿ ಅವರ ಮನೆಯಲ್ಲೇ ಸೇವಕರಂತೇನೋ ಅಥವಾ ಪ್ರಾಣಿ ಪಕ್ಷಿಗಳಂತೆ ಜನಿಸಿ ಅವರ ಸಾಲವನ್ನು ತೀರಿಸುತ್ತೀವಿ. ಆ ವ್ಯಕ್ತಿ ಎಷ್ಟೇ ಚಿತ್ರಹಿಂಸೆ ಕೊಟ್ಟರೂ ನಾವು ಅನುಭವಿಸಬೇಕಾಗುತ್ತೆ. ಈ ಜನ್ಮದಲ್ಲಿ ಸಾಲ ತೆಗೆದುಕೊಂಡು ತೀರಿಸಲಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಬಡ್ಡಿ ಬೆಳೆಯುತ್ತಾ ಹೋಗಿ 1000 ಪಟ್ಟು ಹೆಚ್ಚು ಬಾಕಿ ತೀರಿಸಬೇಕಾಗುತ್ತೆ. ಆದ್ದರಿಂದಲೇ ನಾವು ಯಾರ ಹಣವನ್ನು ಕೂಡ ಮೋಸದಿಂದ ಕಿತ್ತುಕೊಳ್ಳಬಾರದು. ನಮ್ಮ ಹಣ ಬೇರೆಯವರು ಕಿತ್ತುಕೊಂಡರೂ ಪರವಾಗಿಲ್ಲ, ನಾವು ಮಾತ್ರ ನ್ಯಾಯವಾಗಿ ಬದುಕಬೇಕು. ಪಂಚಭೂತಗಳು ಯಾವಾಗಲೂ ಕೂಡ ನಮ್ಮನ್ನು ಗಮನಿಸುತ್ತಲೇ ಇರುತ್ತವೆ. ದೇವಿ, ಈ 3 ಜನರ ಹಣವನ್ನು ಮಾತ್ರ ಯಾವಾಗಲೂ ಮುಟ್ಟಬಾರದು. ಮೊದಲನೆಯದು, ಇತರರಿಗೆ ಮೋಸ ಮಾಡಿ ಸಂಪಾದಿಸಿದ ಹಣದಿಂದ ಒಬ್ಬ ವ್ಯಕ್ತಿ ನಮಗೆ ಊಟ ಅಥವಾ ಯಾವುದಾದರೂ ಖರ್ಚು ಮಾಡುತ್ತಿದ್ದರೆ ನಾವದನ್ನು ಸ್ವೀಕರಿಸಬಾರದು. ಅವರಿಂದ ಹಣ ಪಡೆದುಕೊಂಡರೆ ಅಥವಾ ಅವರ ಮನೆಯಲ್ಲಿ ಊಟ ತಿಂದರೆ ಅವರ ಪಾಪ ಕೂಡ ನಾವು ಹಂಚಿಕೊಂಡಂತಾಗುತ್ತೆ. ಎರಡನೆಯದು, ದೇವಸ್ಥಾನಕ್ಕೆ ಸಂಬಂಧಿಸಿದ ಹಣವನ್ನು ಮುಟ್ಟಬಾರದು. ಆ ಮಹಾಪಾಪ ಎಷ್ಟು ಜನ್ಮಗಳಾದರೂ ನಮ್ಮನ್ನು ಬಿಡುವುದಿಲ್ಲ. ಇನ್ನು ಮೂರನೆಯದು, ಕಷ್ಟಪಟ್ಟು ನಿಜಾಯಿತಿಯಿಂದ ದುಡಿದ ವ್ಯಕ್ತಿಯ ಹತ್ತಿರ ಹಣ ಪಡೆದುಕೊಂಡು ಅದನ್ನು ತೀರಿಸದೇ ಹೋದರೆ ಅಥವಾ ಅವನ ಹತ್ತಿರದಿಂದ ಹಣ ದೋಚಿಕೊಂಡರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಬಿಟ್ಟಿ ಚಾಕರಿ ಮಾಡುತ್ತಾ ಅವನ ಸೇವಕರಾಗೋ ಅಥವಾ ಅವನ ಮನೆಯಲ್ಲಿ ಪ್ರಾಣಿಗಳಾಗಿ ಅವನ ಸೇವೆ ಮಾಡಬೇಕಾಗುತ್ತೆ. ಆ ಜನ್ಮದಲ್ಲಿ ನಮ್ಮ ಸಾಲ ತೀರದೇ ಹೋದರೆ ಮುಂದಿನ ಜನ್ಮದಲ್ಲಿ ಮತ್ತೆ ಅವನಿಗೆ ಸೇವಕರಾಗಿ ಜನಿಸಬೇಕಾಗುತ್ತೆ. ಈ ರೀತಿ ನಮ್ಮ ಸಾಲ ಮುಗಿಯುವಷ್ಟು ಕಾಲ ಕೂಡ ನಾವು ಜನ್ಮಗಳನ್ನ ಪಡೆಯುತ್ತಲೇ ಇರಬೇಕಾಗುತ್ತೆ. ಆ ಎಲ್ಲಾ ಜನ್ಮಗಳು ಕೂಡ ತುಂಬಾ ಕಷ್ಟಕರವಾಗಿ ಕಳೆಯುತ್ತೆ. ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲವೇ ದೇವಿ, ಅಂದರು ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.